ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಗುರುವಿನ ಕರುಣದಿಂದ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ, ಲಿಂಗವ ಕಂಡೆ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ, ಲಿಂಗವ ಕಂಡೆ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಗುರುವಿನ ಕರುಣದಿಂದ ಗುರುವಿನ ಕರುಣದಿಂದ ಪಾದೋದಕವ ಕಂಡೆ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಗುರುವಿನ ಕರುಣದಿಂದ ಗುರುವಿನ ಕರುಣದಿಂದ ಪಾದೋದಕವ ಕಂಡೆ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ, ಲಿಂಗವ ಕಂಡೆ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಗುರುವಿನ ಕರುಣದಿಂದ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತಿಯ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ, ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ನಾ ಹುಟ್ಟಿದೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ ಲಿಂಗ ಸ್ವಾಯತವ ಮಾಡಿದನಾಗಿ, ಲಿಂಗ ಸ್ವಾಯತವ ಲಿಂಗ ಸ್ವಾಯತವ ಲಿಂಗ ಸ್ವಾಯತವ ಮಾಡಿದನಾಗಿ, ಧನ್ಯಳಾದೆನು 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 ಧನ್ಯ ಆದೆನು. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾದೇವಿ ಅಕ್ಕನವರ ಒಂದು ಅಷ್ಟೊಂದು ಪ್ರಸಿದ್ಧವಿಲ್ಲದ ವಚನ. ವೆಂಕಟೇಶ್ ಕುಮಾರ್ ಅವರು ಹಾಡಿದ್ದಾರೆ. ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಪಾದೋದಕವ ಕಂಡೆ ಪ್ರಸಾದವ ಕಂಡೆ, ನಾ ಹುಟ್ಟಲೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ, ಆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ. ಇದು ಬಹಳ ಮುಖ್ಯ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ, ಇದು ಪಂಚ ತತ್ವಗಳು ಅಥವಾ ಅಷ್ಟಾವರಣಗಳಲ್ಲಿ ಮುಖ್ಯವಾದಂತಹ. ಅದರಲ್ಲಿ ಗುರುವಿನ ಕರುಣೆ ಅನ್ನೋದೇ ಬಹಳ ಮುಖ್ಯ. ಪ್ರಾಯಶಃ ಈ ಜಗತ್ತಿನಲ್ಲಿ ಎಲ್ಲಾ ಧರ್ಮದಲ್ಲೂ
ಸಮಾನವಾಗಿರುವಂತಹ ತತ್ವ ಯಾವುದಪ್ಪ ಅಂದ್ರೆ ಅದು ಗುರುತತ್ವ. ಎಲ್ಲ ಧರ್ಮದಲ್ಲೂ ನಮಗೆ ಗುರುತತ್ವ ಬೇಡ ಅನ್ನುವಂಥವ್ರು ಯಾರು ಇಲ್ಲ. ಗುರುಗಳು ಬೇಡಪ್ಪ, ದೇವರು ನಿನ್ನೂ ಬೇಡ ಅಂತ ಹೇಳ್ಬಿಡ್ತಾರೆ ಜನ. ದೇವ್ರೇನು ನಮಗ್ ಕಾಣಿಸಲ್ಲ, ದೇವ್ರೇನು ನಮ್ಗೆ ಸಿಗಲ್ಲ, ಸಾಕು ಗುರು ಇದ್ಬಿಟ್ರೆ ಅನ್ನೋ ಅಷ್ಟರ ಮಟ್ಟಿಗೆ ನಮಗೆ ಗುರುತತ್ವವನ್ನು ಎಲ್ಲ ಧರ್ಮಗಳು, ಒಂದು ಧರ್ಮ ಅಲ್ಲ, ಎಲ್ಲ ಜಾತಿ ಧರ್ಮಗಳು, ನಾಸ್ತಿಕರು ಕೂಡ ಕಡೆಗೆ. ರಾಜಕಾರಣಿಗಳು ಹೇಳ್ತಿರ್ತಾರ್ರಿ ಅವ್ರು ನಮ್ ಗುರುಗಳ್ರಿ ಅಂತ ಹೇಳಿ. ಅವರು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಗುರುಗಳು ಅಂತಾನೆ ಮಾನ್ಯ ಮಾಡ್ತಾರೆ. ವಾಜಪೇಯಿ ಅವರು ಇಂಥವ್ರ ಗುರುಗಳು, ಅಡ್ವಾಣಿಯವರು ಇಂಥವ್ರ ಗುರುಗಳು ಅಂತ ಹೇಳಿ ಅವರು ಕೂಡ. ಅಂದ್ರೆ ಯಾಕೆ ಅಂದ್ರೆ ಗುರುವಿನಲ್ಲಿ ಬಹಳ ಮುಖ್ಯವಾಗಿ ಕಾಣುವ ಮುಖ್ಯ ತತ್ವ, ಒಬ್ಬ ಸದ್ಗುರು ಅಂತಿದ್ರೆ ಅವನು ನಿಸ್ವಾರ್ಥಿ ಆಗಿರ್ತಾನೆ. ಸ್ವಾರ್ಥಿ ಎಂದು ಒಳ್ಳೆ ಗುರು ಆಗಕ್ಕೆ ಸಾಧ್ಯ ಇಲ್ಲ, ಮತ್ತು ಅವನ ಆಗದೂ ಇಲ್ಲ. ಸಾಮಾನ್ಯವಾಗಿ ಗುರುವಿನ ಮಟ್ಟಕ್ಕೆ ಏರ್ಬೇಕಾದ್ರೆ ನಿಸ್ವಾರ್ಥಿಗಳಿಗೆ ಮಾತ್ರ ಸಾಧ್ಯ. ಸ್ವಾರ್ಥಿಗಳು ಎಲ್ಲೋ ಒಂದು ಹಂತದಲ್ಲಿ ನಿಂತು ಬಿಡ್ತಾರೆ. ಅವ್ರು ಎಷ್ಟೇ ಬುದ್ಧಿವಂತರಾದ್ರೂ ಕೂಡ, ಎಷ್ಟೇ ವಿದ್ಯಾವಂತರಾದ್ರೂ, ಅಂದ್ರೆ ತಾನು ಕಂಡುಕೊಂಡಂತ ಆನಂದದ ಸೂತ್ರಗಳನ್ನ ಹೇಳ್ಕೊಡದೆ ಹೋದ್ರೆ ಅವನ್ ಸ್ವಾರ್ಥಿ. ಏಯ್ ಆಫ್ ಮಾಡ, ತಿಳ್ಕೊಬೇಕು ನೀನು ಮಣಿವಾಳ ತಾನೆ. ಮಣಿವಾಳಿಂದ ಯಾರ್ದದು? ಅಲ್ಲ, ಅದು ಫೋನ್. ಹಾ ಇವನ ಪುಣ್ಯಾತ್ಮ. ತಿಳ್ಕೊಬೇಕು ಅವೆಲ್ಲ ನೀವು. ಒಂದ್ಸಾರಿ 2 ಸಾರಿ ಏನ್ ಗೊತ್ತಿರಲ್ಲ, 3-4 ಸಾರಿ ಹೇಳಿದಾರ ಅವ್ರಿಗೆ. ಹೀಗೆ ಅಂದ್ರೆ ಗುರುವಾದಂಥವನು ಯಾವಾಗ್ಲೂ ಏನಪ್ಪ ಮುಖ್ಯವಾಗಿ ಅವನ ಪ್ರಮುಖ ಲಕ್ಷಣ ಅಂತಂದ್ರೆ ನಿಸ್ವಾರ್ಥ, ಜೊತೆಗೆ ಅಗಾಧವಾದ, ಅನಂತವಾದ ಮತ್ತು ಫಲಾಪೇಕ್ಷೆ ಇಲ್ಲದ ಪ್ರೀತಿ. ಈ ತಾಯಿ ಪ್ರೀತಿಗೆ ಎಣೆ ಇಲ್ಲ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಪ್ರೀತಿ ತೋರಿಸ್ತಕ್ಕಂಥವಳು ತಾಯಿ. ಅಂದ್ರೆ ಸಂಬಂಧಗಳಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ತಾಯಿ ಪ್ರೀತಿ ಅಂತ ಎಲ್ರಿಗೂ ಗೊತ್ತು. ಆದರೆ ಗುರುವಿನ ಪ್ರೀತಿ ಇದನ್ನು ಮೀರಿಸ್ಬಿಡುತ್ತೆ. ಯಾಕೆ ಅಂದ್ರೆ ತಾಯಿಯಲ್ಲೂ ಕೂಡ ಒಂದು ಸ್ವಲ್ಪ ಸ್ವಾರ್ಥ ಇರ್ತದೆ ಮತ್ತು ಅಂಗಗುಣದ ಲೇಪ ಇರ್ತದಲ್ಲಿ. ಆಮೇಲೆ ತಾಯಿ ನೀಡಿರುವ ಜನ್ಮ ಏನಿದೆ ಅದು ಪ್ರಜ್ಞಾಪೂರ್ವಕವಾದದ್ದಲ್ಲ. ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಗುರು ಕೊಡುವ ದೀಕ್ಷೆಗೂ ತಾಯಿ ನೀಡುವ ಜನ್ಮಕ್ಕೂ ಬಹಳ ಮುಖ್ಯವಾದ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಗುರು ಪ್ರಜ್ಞಾಪೂರ್ವಕವಾಗಿ ಶಿಷ್ಯನ್ ಮಾಡ್ಕೊಳ್ತಾನೆ. ಅಂದ್ರೆ ಅಲ್ಲಿ ಅವನು ಗೊತ್ತಿದೆ ಇವನು ನನ್ನ ಶಿಷ್ಯ ಆಗ್ತಾನೆ, ಇವನ್ ಶಿಷ್ಯನ್ ಮಾಡ್ಕೋಬೇಕಾ ಬೇಡವಾ ಅನ್ನುವಂಥ ಪ್ರಜ್ಞೆ ಅಲ್ಲಿ ಇರುತ್ತೆ. ಮತ್ತು ಆ ಸ್ವಾತಂತ್ರ್ಯ ಇರ್ತದೆ ಗುರುವಿಗೆ ನಿರಾಕರಿಸೋ ಸ್ವಾತಂತ್ರ್ಯನೂ ಇರ್ತದೆ. ಹಾಗೆ ಶಿಷ್ಯನಿಗೂ ಕೂಡ ಅಷ್ಟೇನೆ, ಶಿಷ್ಯನಿಗೂ ಕೂಡ ನಿರಾಕರಿಸುವಂತಹ ಸ್ವಾತಂತ್ರ್ಯ ಇರ್ತದೆ. ಅಂದ್ರೆ ಈ ಗುರು ಬೇಡ ನನಗೆ, ಇನ್ನೂ ಶ್ರೇಷ್ಠ ಗುರುವನ್ನು ಹುಡ್ಕೊಂಡು ಹೋಗೋಣ. ಆದ್ರೆ ತಾಯಿಯ ಜನ್ಮದಲ್ಲಿ, ತಾಯಿ ಜನ್ಮ ನೀಡುವಾಗ ತಾಯಿಗೂ ಆ ಸ್ವಾತಂತ್ರ್ಯ ಇಲ್ಲ, ಜನ್ಮ ಪಡೆಯುವ ಮಗುಗೂ ಆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇದೆಯಾ? ನೀವ್ಯಾರಾದ್ರೂ ಇಂಥ ತಾಯಿಯ ಗರ್ಭದಲ್ಲೇ ನಾನು ಹುಟ್ಟಬೇಕು ಅಂತ ನೀವು ಹುಟ್ಟೋಕ್ ಮುಂಚೆ ಯಾರು ಕೇಳ್ಕೊಳ್ಳಿ ಇಲ್ಲ. ಕೇಳ್ಕೊಳ್ಳೋ ಸ್ವಾತಂತ್ರ್ಯನೂ ಪರಮಾತ್ಮ ಕೊಟ್ಟಿಲ್ಲ. ಕರ್ಮಾನುಸಾರವಾಗಿ ಅದೇನೋ ನಿಯಮ ಇದೆಯೋ ಅದು ಯಾರಿಗೂ ಗೊತ್ತಿಲ್ಲ. ಅದು ಅಪ್ರಜ್ಞಾವಸ್ಥೆಯಲ್ಲಿ ನಡೆದು ಬಿಡುತ್ತೆ, ಅಪ್ರಜ್ಞಾವಸ್ಥೆಯಲ್ಲಿ. ಆದರೆ ಗುರುವಿನ ಮತ್ತು ಶಿಷ್ಯನ ಸಂಬಂಧ ಹಾಗಾಗಲ್ಲ. ಗುರು ಶಿಷ್ಯ ಸಂಬಂಧದಲ್ಲಿ ಗುರುವನ್ನ ಎಷ್ಟೋ ದಿನಗಳ ಕಾಲ ಶಿಷ್ಯ ನೋಡಿರ್ತಾನೆ, ಹುಡ್ಕೊಂಡು ಹೋಗ್ಬೋದು. ಕೆಲವು ಸಾರಿ ವರ್ಷಾನುಗಟ್ಲೆ 10 ವರ್ಷ 20 ವರ್ಷ ಗುರುವಿಗಾಗಿ ಅನ್ವೇಷಣೆ ಮಾಡ್ತಕ್ಕಂಥವ್ರು ಉಂಟು. ಯೋಗ್ಯ ಸಂತೋಷ ಕೊಡುವ, ಅವನಿಗೆ ಮನಸ್ಸಿಗೆ ಒಪ್ಪಿಗೆ ಆಗಲಾರದ ಗುರು ಸಿಗ್ಲಾರದಕ್ಕೆ ಆತ್ಮಹತ್ಯೆಗೆ ಯೋಚನೆ ಮಾಡಿದ್ದು ಉಂಟು. ದಯಾನಂದ ಸರಸ್ವತಿಗಳು, ಇನ್ನು ಕೆಲವರು ಆತ್ಮಹತ್ಯೆಗೆ ಯೋಚನೆ ಮಾಡಿದ್ದು ಕೂಡ ಉಂಟು. ದಯಾನಂದ ಸರಸ್ವತಿ ಕಣ್ಣಿದ್ದವರೇ, ಮೂಲಶಂಕರ ಮನೆ ಬಿಟ್ಟು ಹೊರಟ್ಬಿಡ್ತಾನೆ. ಸುಮಾರು 14-15ನೇ ವರ್ಷಕ್ಕೆ ಅಥವಾ 16ನೇ ವರ್ಷಕ್ಕೆ ಮನೆ ಬಿಟ್ಟು ಹೊರಟ್ರೆ ಸುಮಾರು 20 ವರ್ಷಗಳ ಕಾಲ ಹುಡುಕ್ತಾರೆ, ಸಾಧನೆ ಮಾಡ್ತಾರೆ ಎಲ್ಲ ಕಡೆ. ಯಾವ ಗುರುವಿನಿಂದನೂ ಸಮಾಧಾನ ಸಿಗಲ್ಲ ಅವ್ರಿಗೆ. ಅವ್ರ ಗುರುಗಳೊಬ್ರು ಕಣ್ಣಿಲ್ದಿದ್ದವರು, ವಿರಜಾನಂದರು ಅಂತ ಹೇಳಿ, ಕಣ್ಣಿಲ್ದ ಗುರುಗಳ ಹತ್ರ ಅವ್ರಿಗೆ ಸಮಾಧಾನ ಸಿಗತ್ತೆ. ಅಲ್ಲಿ
ವೇದಾಧ್ಯಯನ ಮಾಡ್ತಾರೆ. ಇದು ಕೂಡ ಜನ್ಮ ಜನ್ಮಾಂತರದ ಸಂಬಂಧ ಇರುತ್ತೆ. ಗುರು ಶಿಷ್ಯ ಸಂಬಂಧವೂ ಕೂಡ ಹೇಗೆ ತಾಯಿ ಮಕ್ಕಳ ಸಂಬಂಧ ಜನ್ಮ ಜನ್ಮಾಂತರದ್ದು, ಹಾಗೆ ಗುರು ಶಿಷ್ಯರ ಸಂಬಂಧವೂ ಕೂಡ ಜನ್ಮ ಜನ್ಮಾಂತರದ್ದಿರುತ್ತೆ. ಆದ್ರೆ ತಾಯಿ ಸಂಬಂಧಕ್ಕೂ ಗುರು ಸಂಬಂಧಕ್ಕೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ತಾಯಿಯ ಗರ್ಭದಲ್ಲಿ ಹುಟ್ಟುವಾಗ ಆಯ್ಕೆ ಸ್ವಾತಂತ್ರ್ಯ ಇರಲ್ಲ, ಮತ್ತು ತಾಯಿನ ಚೇಂಜ್ ಮಾಡಕ್ಕೂ ಬರಲ್ಲ. ಈಗ ನಮ್ಮ ಮಗ ಸರಿ ಇಲ್ಲ ಅಂತ ಹೇಳಿ ತಾಯಿಗೂ ಬಿಡಕ್ ಬರಲ್ಲ, ಬದಲಾಯಿಸಕ್ ಬರಲ್ಲ. ತಾಯಿ ಸರಿ ಇಲ್ಲ ಅಂತ ಮಗನಿಗೆ ಬಿಡಕ್ಕೂ ಬರಲ್ಲ, ಒಪ್ಕೊಳ್ಳೇಬೇಕು. ಅದು ಕರ್ಮಾನುಸಾರ. ಆದ್ರೆ ಗುರುವಿಂದ ಹಾಗಾಗಲ್ಲ. ಗುರುವನ್ನ ನಾವು ಮೊದಲು ಆಯ್ಕೆ ಸ್ವಾತಂತ್ರ್ಯ ಇರ್ತದೆ. ಆಮೇಲೆ ಚನ್ನಬಸವಣ್ಣವರು ಒಂದು ವಚನ ಹೇಳ್ತಾರೆ, ವ್ಯಕ್ತಿ ಗುರುವಿನಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡ್ರೆ ತತ್ವಗುರುವನ್ನು ಹಿಡಿದು ಆ ಗುರುವನ್ನು ಬಿಡಬಹುದು. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ಏನ್ ಹೇಳ್ಕೊಂಡು ಬಂದಿದ್ದಾರೆ ಭಾರತ ದೇಶದಲ್ಲಿ ಅಂದ್ರೆ, ಗುರುವಿನಲ್ಲಿ ಗುಣ ಆರಿಸಬಾರದು, ಗುರು ಹೇಗೆ ಇದ್ರು ಸರಿ ಅಂತ ಹೇಳ್ಕೊಂತ ಬಂದಿದ್ದಾರೆ. ಆದ್ರೆ ಶರಣರು ಮಾತ್ರ ಆ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಗುರುವಿನಲ್ಲಿ ಗುಣ ಇರಬೇಕು, ಅವನು ಗುಣವಂತನಾಗಿರ್ಬೇಕು, ಸದ್ಗುಣಿಯಾಗಿರ್ಬೇಕು ಗುರು ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ವೇಳೆ ಗುರುವಿನ ಆಯ್ಕೆಯಲ್ಲಿ ಗುರು ನಮಗೆ ಯೋಗ್ಯ ಅನ್ನಿಸ್ಲಿಲ್ಲ ಅಂದ್ರೆ ಗುರುವನ್ನ ಬಿಟ್ಟು ತತ್ವ ಗುರುವನ್ನು ಹಿಡಿಬೇಕು. ವ್ಯಕ್ತಿ ಗುರುವನ್ನು ಬಿಟ್ಟು ತತ್ವವನ್ನು ನಂಬಿಕೊಂಡು ತನ್ನ ಅಂತರಂಗದಲ್ಲಿರುವ ಅರಿವನ್ನೇ ಗುರುವನ್ನಾಗಿಸಿಕೊಳ್ಬೇಕು. ಅವಾಗ ಅಂತ ಅಂತರಂಗದ ಅರಿವನ್ನ ಗುರುವಾಗಿಸ್ಕೊಳ್ಬೇಕು. ನಾವೇ ನಿರ್ಣಯ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಜಗತ್ತಿನಲ್ಲಿ ಯಾರಪ್ಪ ದೊಡ್ಡವರಾಗಿದ್ದಾರೆ ಅಂದ್ರೆ, ಯಾರು ಧರ್ಮಶಾಸ್ತ್ರಗಳಿಗೆ ಹೊಸ ವ್ಯಾಖ್ಯಾನ ಕೊಟ್ಟಿದಾರೋ. ಎಷ್ಟೋ ಜನ ಹಳೆಯ ವ್ಯಾಖ್ಯಾನಗಳನ್ನು ತಿರಸ್ಕರಿಸಿ ಹೊಸ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಯಾಕೆ ಇವತ್ತು ಅಂದ್ರೆ ಇನ್ನೂ ನೆನೆಸಲ್ಪಡ್ತಾನೆ ಅಂದ್ರೆ, ಅವನು ಧರ್ಮಕ್ಕೆ ಹೊಸ ವ್ಯಾಖ್ಯಾನ ಕೊಟ್ಟ. ಸಾಂಪ್ರದಾಯಿಕ ಧರ್ಮವನ್ನು ಅನುಸರಿಸ್ಕೊಂಡು ಬಂದಿದ್ರೆ ಕೃಷ್ಣ ಅಂತ ಯಾರು ಅಂತಿರ್ಲಿಲ್ಲ. ಎಷ್ಟ್ರ ಮಟ್ಟಿಗೆ ಅಂದ್ರೆ, ಕೃಷ್ಣ ಹುಟ್ಟಿದ ಜನಾಂಗವನ್ನ ಬಿಟ್ಟು ಅವನು ಬೇರೆಯವರು ಕೂಡ ಅವನನ್ನು ಆರಾಧಿಸಕ್ ಶುರು ಮಾಡ್ಬಿಟ್ರು. ಯಾರು ಜಾತಿಯಿಂದ ಶ್ರೇಷ್ಠರು ಅಂತ ಅನ್ಕೊಂಡಿದ್ರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಅವರು ಕೂಡ ಕೃಷ್ಣನನ್ನ ಆರಾಧಿಸಕ್ ಶುರು ಮಾಡಿದ್ರು. ಆದ್ರೆ ಕೃಷ್ಣ ಹುಟ್ಟಿದ ಜನಾಂಗ ಗೊತ್ತಿರ್ಲಿ ನಿಮ್ಗೆ, ಇವತ್ತಿಗೂ ಕೂಡ ಶೂದ್ರ ಜನಾಂಗದಲ್ಲಿ ಸೇರ್ಕೊಂಡು ಬರ್ತದೆ. ಯಾದವ ಕುಲ ಇವತ್ತಿಗೂ ಕೂಡ ಶೂದ್ರರ ವರ್ಗದಲ್ಲಿ ಬರ್ತದೆ. ಆದ್ರೆ ವರ್ಣಾಶ್ರಮ ಪದ್ಧತಿಯನ್ನು ನಾನು ಸೃಷ್ಟಿಸಿದೆ ಅಂತ ಕೃಷ್ಣನ ಕಡೆಯಿಂದ ಹೇಳಿಸೋಷ್ಟು ಮುಂದಕ್ಕೆ ಬಂದ್ರು ಅವರು. ಅಂದ್ರೆ ಅಷ್ಟು ಕೃಷ್ಣನ ಪಾತ್ರ ಆಗಿನ ಕಾಲದಲ್ಲಿ ಸಮಾಜದ ಮೇಲೋ ಅಥವಾ ಆ ವ್ಯಕ್ತಿ ವೇದವ್ಯಾಸರು ಕೂಡ ಕೃಷ್ಣಾರ್ಜುನರ ಕಥೆ ಬರಿಬೇಕಾದ್ರೆ ಕೃಷ್ಣನ ಪಾತ್ರ ಮೆಚ್ಕೊಂಡಿದ್ರೆ ಸಾಧ್ಯ, ಸುಮ್ಮನೆ ಬರೆಯಕ್ ಬರಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಕೃಷ್ಣ ದೇವರಲ್ಲ. ನಿಜವಾಗಿ ಕೃಷ್ಣ ಒಬ್ಬ ಮಹಾಪುರುಷ. ಅದಕ್ಕೆ ಅವರು ಒಂದು ಹೆಸರು ಕೊಟ್ಟಿದ್ದಾರೆ ಕೃಷ್ಣನಿಗೆ, ಪುರುಷೋತ್ತಮ ಅಂತ ಹೆಸರು ಕೊಟ್ಟಿದ್ದಾರೆ. ರಾಮನಿಗೆ ಮರ್ಯಾದ ಪುರುಷೋತ್ತಮ ಅಂದ್ರೆ ಕೃಷ್ಣನಿಗೆ ಪುರುಷೋತ್ತಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನು ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಸಂಪ್ರದಾಯ ಶರಣರು ಯಾವತ್ತೂ ಗುರು ಆಗಕ್ಕಾಗಲ್ಲ. ಸಂಪ್ರದಾಯಕ್ಕೆ ಒಪ್ಕೊಂಡು ಅಲ್ಲಿ ಅದಕ್ಕೆ ಗುರುಗಳು ಯಾರು ಸ್ವತಂತ್ರ ಗುರು ಆಗ್ತಾನೆ ಅಂದ್ರೆ, ಸಂಪ್ರದಾಯವನ್ನು ಧಿಕ್ಕರಿಸಿ ಅಥವಾ ಸಂಪ್ರದಾಯಕ್ಕೆ ಹೊಸ ವ್ಯಾಖ್ಯಾನವನ್ನು ಕೊಟ್ಟು ಹೊಸ ಮಾರ್ಗವನ್ನು ತೋರಿಸ್ತಾನಲ್ಲ, ಅವನು ನಿಜವಾದ ಗುರು ಆಗ್ತಾನೆ. ಅವನನ್ನ ಹುಡ್ಕೊಂಡು ಬರ್ತಾರೆ, ಅವನ ಶಿಷ್ಯರನ್ನ ಅಂಗೀಕರಿಸ್ತಾನೆ. ಅದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಗುರುಗಳಾಗಿದ್ದಾರೆ ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಎಲ್ಲಾ ದೇಶದಲ್ಲೂ ಎಲ್ಲಾ ಕಾಲದಲ್ಲೂ ಗುರುಗಳು ಸ್ವತಂತ್ರವಾಗಿ ಹುಡುಕೊಂಡು ತಮ್ಮ ಮಾರ್ಗವನ್ನು ಕಂಡುಕೊಂಡು, ಜಪಾನ್, ರಷ್ಯಾ, ಅಮೆರಿಕ, ರಷ್ಯಾದಲ್ಲಿ ಜಪಾನ್ನಲ್ಲಿ ಗುರುಗಳು ಜಾಸ್ತಿ, ಚೀನಾದಲ್ಲಿ. ಜಪಾನ್ನಲ್ಲಂತೂ ಜನ್ ಗುರುಗಳಂತ ಸಂಪ್ರದಾಯ ಈಗಲೂ ನಡ್ಕೊಂಡು ಬರ್ತಾ ಇದೆ. ಎರಡು ಧರ್ಮಗಳನ್ನ ಅಲ್ಲಿ ಅನುಸರಣೆ ಮಾಡ್ತಾರಂತೆ, ಬೌದ್ಧ ಧರ್ಮ ಮತ್ತು ಶಿಂಟೋ ಧರ್ಮ ಅಂತ ಹೇಳಿ. ಆ ಶಿಂಟೋ ಧರ್ಮ ನಮಗೆ ಗೊತ್ತಿಲ್ಲ. ಆ ಬೌದ್ಧ ಧರ್ಮ ಮತ್ತು ಶಿಂಟೋ ಧರ್ಮವನ್ನು ಕೂಡಿಸಿ ಒಂದು ಪದ್ಧತಿಯನ್ನು ಕಂಡುಕೊಂಡಿದ್ದಾರೆ, ಝನ್ ಅಂತ ಹೇಳ್ಬಿಟ್ಟು. ಧ್ಯಾನ ಅನ್ನೋ ಶಬ್ದನೇ ಝನ್ ಅಂತ ಆಯ್ತು. ಅಲ್ಲಂತೂ ವಿಶೇಷ ಸಾಧನೆ ಮಾಡ್ತಾರೆ ಗುರುಗಳು. ವಿಶೇಷ ರೀತಿನಲ್ಲಿ ಅವ್ರ ಕಥೆಗಳು ಬಹಳ ವಿಶೇಷವಾಗಿ ಎಲ್ಲ ಕಡೆ ಹರಿದಾಡ್ತವೆ. ಜನ್ ಗುರುಗಳ ಕಥೆಗಳು. ಯಾಕೆಂದ್ರೆ ಅವ್ರ ಧ್ಯಾನಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು. ಪ್ರತಿಯೊಬ್ಬರು ಧ್ಯಾನವನ್ನು ಕಲೀಲೇಬೇಕು.
ಪೂಜೆ, ಜಪ, ಪ್ರಾರ್ಥನೆ ಯಾವುದೇ ಆದರೂ ಕೂಡ ಕೊನೆಗೆ ಧ್ಯಾನ ಮತ್ತು ಸಮಾಧಿಯಲ್ಲಿ ಅವು ಅಂತ್ಯಗೊಳ್ಳಬೇಕು. ಹೇಗೆ ಎಲ್ಲಾ ಸಂಬಂಧಗಳು ಸ್ನೇಹದಲ್ಲಿ ಅಂತ್ಯಗೊಂಡ್ರೆ ಚೆನ್ನಾಗಿರ್ತವೆ. ಶುದ್ಧತೆ ಎಲ್ಲಿ ಶುದ್ಧತೆ ಬರ್ತದೆ ಅಂದ್ರೆ ಸ್ನೇಹ ಇದ್ದಲ್ಲಿ ಶುದ್ಧತೆ ಬರ್ತದೆ, ನಿಸ್ವಾರ್ಥತೆ ಬರ್ತದೆ. ಗುರು ಶಿಷ್ಯ ಸಂಬಂಧವೂ ಕೊನೆಗೆ ಸ್ನೇಹವಾಗಬೇಕು. ಗಂಡ ಹೆಂಡತಿಯರ ಸಂಬಂಧವೂ ಕೊನೆಗೆ ಸ್ನೇಹ ಆಗಬೇಕು. ಗುರು ಶಿಷ್ಯರ ಸಂಬಂಧ ಸ್ನೇಹ ಆಗಬೇಕು. ಮಾಲೀಕ ನೌಕರ ಅಂದ್ರೆ ನೌಕರ ಮತ್ತು ಮಾಲೀಕ ಅವು ಕೂಡ ಸ್ನೇಹ ಇದ್ರೆ ಅಲ್ಲಿ ಹೆಚ್ಚು ಕೆಲಸ ಆಗ್ತವೆ, ಅಲ್ಲಿ ಪ್ರೀತಿ ಜನಿಸ್ತದೆ. ಸ್ನೇಹ ಇದ್ದಲ್ಲಿ ನಿಜವಾದ ಪ್ರೀತಿ ಜನಿಸ್ತದೆ. ಹಾಗೆ ಮಹಾದೇವಿ ಅಕ್ಕ ಗುರುಲಿಂಗ ದೇವರಲ್ಲಿ ಅಂತಹ ವಿಶೇಷತೆಯನ್ನು ಕಂಡರು. ಶ್ರೀ ಗುರುಲಿಂಗ ದೇವರು ಉಡುತಡಿಯಲ್ಲಿ ಮಹಾದೇವಿ ಅಕ್ಕನನ್ನ ಸುಮಾರು ಒಂದು 13, 14, 15 ವರ್ಷದವರೆಗೆ ತಯಾರು ಮಾಡ್ತಾರೆ. ಬಹಳ ಜನ ತಿಳ್ಕೊಂಡಂಗೆ 10, 12 ವರ್ಷಕ್ಕೆಲ್ಲ ಹೋಗಿಲ್ಲ. ಕೆಲವರು ಕಾದಂಬರಿಕಾರರು ಹಂಗ್ ಬರೆದ್ಬಿಟ್ಟಿದ್ದಾರೆ. ಸುಮಾರು 15, 16, 17, 18 ವರ್ಷದವರೆಗೂ ಮಹಾದೇವಿ ಅಕ್ಕ ಅಲ್ಲಿ ಇರಬಹುದು ಉಡುತಡಿಯಲ್ಲಿ. ಅದಕ್ಕೆ ಕೌಶಿಕ ಮಹಾರಾಜ ಏನು ದೃಷ್ಟಿ ಬೀರ್ಬೇಕಾದ್ರೆ ಅವರು ರಾಜರುಗಳು 16 ವರ್ಷದ ನಂತರನೇ ಮದುವೆ ಮಾಡ್ಕೊಳ್ತಾ ಇದ್ದಿದ್ದು. ಸಾಮಾನ್ಯರಲ್ಲಿ ಬಾಲ್ಯ ವಿವಾಹ ಇತ್ತೇನೋ, ಆದ್ರೆ ರಾಜರಲ್ಲಿ ಅದಿರ್ಲಿಲ್ಲ. ಹಾಗಾಗಿ ಅದು ಮಹಾದೇವಿ ಅಕ್ಕ ಮನೆ ಬಿಡ್ಬೇಕಾದ್ರೆ ಸುಮಾರು 18 ವರ್ಷದವರೆಗೂ ಇರಬಹುದು. ಅವರ ಪ್ರಬುದ್ಧತೆಯನ್ನು ನೋಡಿದ್ರೆ, ಅವ್ರ ವಚನಗಳು, ಅವರು ಉಡುತಡಿಯಿಂದ ಕಲ್ಯಾಣದವರೆಗೆ ಆ ಪ್ರಬುದ್ಧತೆಗೆ ವಯಸ್ಸೇನು ಮುಖ್ಯ ಅಲ್ಲ. 12 ವರ್ಷ, 10 ವರ್ಷ, 12 ವರ್ಷಕ್ಕೂ ಮಹಾದೇವಿ ಅಕ್ಕ ಅವರಿಗೆ ಆ ಪ್ರಬುದ್ಧತೆ ಬಂದಿರಬಹುದು. ಆದ್ರೆ ಆ ಗುರುವಿನ ಮಾರ್ಗದರ್ಶನ ಇದೆಯಲ್ಲ, ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕಲ ಮೇಲಿರಿಸಿದಾಗಲೇ ಎನ್ನ ಭವಂ ನಾಸ್ತಿ ಆಯಿತು ಅಂತ ಮಹಾದೇವಿ ಅಕ್ಕ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಬಹಳ ಚಂದ ಅದು. ಮಹಾದೇವಿ ಅಕ್ಕನ ಗುರು ಸ್ತುತಿಗಳಿದಾವಲ್ಲ, ಅದ್ಭುತವಾಗಿದ್ದಾವೆ. ಕಡೆಗೆ ಬಸವಣ್ಣನನ್ನ ಗುರುವಾಗಿ, ಕಡೆಗೆ ಪರಮಾತ್ಮನನ್ನೇ ಗುರುವನ್ನಾಗಿ, ಯೋಗಾಂಗ ತ್ರಿವಿಧಿ ಒಳಗೆ ಸಂಪೂರ್ಣವಾಗಿ ಮಹಾದೇವಿ ಅಕ್ಕ ಪರಮಾತ್ಮನನ್ನೇ ಗುರು ಅಂತೇಳಿ ಆರಾಧಿಸಿದ್ದಾರೆ. ಅಲ್ಲಿ ಯೋಗಾಂಗ ತ್ರಿವಿಧಿ ಒಳಗೆ ಗುರುಲಿಂಗ ದೇವರ ಹೆಸರು ಬಂದಿಲ್ಲ. ಅದರ ಅರ್ಥ ಯೋಗಾಂಗ ತ್ರಿವಿಧಿಯನ್ನು ಮಹಾದೇವಿ ಅಕ್ಕ ಬರೆದಿರೋದು ಕಲ್ಯಾಣಕ್ಕೆ ಬಂದ್ಮೇಲೆ, ಪ್ರಾಣಲಿಂಗ ಸಾಕ್ಷಾತ್ಕಾರ ಆದ್ಮೇಲೆ ಅವರು ಯೋಗಾಂಗ ತ್ರಿವಿಧಿಯನ್ನ ಬರೆದಿದ್ದಾರೆ. ಅಂತಹ ಒಬ್ಬ ಮಹಾನ್ ಸಾಧಕರು, ಸಾಮಾನ್ಯ ಸಾಧಕರಲ್ಲ ಮಹಾದೇವಿ ಅಕ್ಕ. ಇತಿಹಾಸದಲ್ಲಿ ನೆನ್ಪಿಟ್ಕೊಳ್ಳುವಂತಹ ಸಾಧಕರು, 1000 ಲಕ್ಷ ಕೋಟಿಗೊಬ್ರು ಅಂಥವರು. ಅಂತಹ ಮಹಾದೇವಿ ಅಕ್ಕನ ವಚನ ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.